ದೇವನು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿಸಿದ. ಆ ಮೂಲಕ ಮಾನವ ಸಹೋದರತ್ವದೊಂದಿಗೆ ಸಹಬಾಳ್ವೆ ನಡೆಸಬೇಕೆಂದು ಬಯಸಿದರು. ಆದರೆ ಮನುಷ್ಯ ದಿನಕಳೆದಂತೆ ಸ್ವಾರ್ಥಿಯಾಗುತ್ತಾ ತನ್ನಂತೆಯೇ ಇರುವ ಇನ್ನೊಬ್ಬ ಮನುಷ್ಯನನ್ನು ಗುಲಾಮನಾಗಿ ಇಟ್ಟುಕೊಳ್ಳಲಾರಂಭಿಸಿದ. ಇಸ್ರಾಯೇಲರು ಎದುರಿಸಿದ ಗುಲಾಮಗಿರಿಯ ಇದಕ್ಕೊಂದು ನಿದರ್ಶನ. ಆದರೆ ದೇವರು ತಮ್ಮ ಪ್ರಿಯ ಜನಾಂಗವನ್ನು ಗುಲಾಮಗಿರಿಯ ಸಂಕೋಲೆಯಿಂದ ಬಿಡಿಸಿದರು. ಅದಕ್ಕಾಗಿ ಮೋಶೆಯನ್ನು ಆರಿಸಿದರು. ಅದೇ ರೀತಿ ಆಫ್ರಿಕಾದ ಭಾಗದಲ್ಲಿ ಗುಲಾಮಗಿರಿಯಲ್ಲಿ ಸಿಲುಕಿದ ಕ್ರೈಸ್ತರನ್ನು ಬಿಡಿಸಲು ದೇವರು ಆಯ್ದುಕೊಂಡದ್ದು ಜಾನ್ ಮಾರ್ಥಾ ಅವರನ್ನು. ಅಂತಹ ಜಾನ್ ಮಾರ್ಥಾರ ಜೀವನವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ. ಜಾನ್ ಮಾರ್ಥಾ ಯಾವಾಗ ಹುಟ್ಟಿದರು ಎನ್ನುವ ಪ್ರಶ್ನೆಗೆ ನಿಖರವಾದ ಉತ್ತರ ಸಿಗುವುದಿಲ್ಲ, ಏಕೆಂದರೆ ಅವರು ಜನಪ್ರಿಯರಾಗಿದ್ದೇ ಅವರ ದೇಹಾಂತ್ಯದ ಬಳಿಕ. ಆದರೂ ನಂಬಿಕೆಯ ಪ್ರಕಾರ 1169 ಜೂನ್ 23 ಇವರ ಜನ್ಮದಿನ ಎಂಬ ಅಭಿಪ್ರಾಯವಿದೆ. ಇನ್ನು ಕೆಲವರು ಇದನ್ನು ನಿರಾಕರಿಸಿ 1154 ಹುಟ್ಟಿದವರು ಎಂದರೆ, ಇನ್ನು ಕೆಲವರು 1160 ಜನಿಸಿರಬೇಕೆಂದು ವಾದಿಸುತ್ತಾರೆ. ಅದೇನೇ ಇದ್ದರೂ ಇವರು ಫ್ರಾನ್ಸ್ ದೇಶದ ಫೌಕೋನ್ ದೆ ಬಾರ್ಸಿಲೋನೆಟ್ ಎಂಬಲ್ಲಿ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆಯ ಹೆಸರು ಯುಫೇಮಿಯಸ್ ಹಾಗೂ ತಾಯಿಯ ಹೆಸರು ಮಾರ್ಥಾ. ಸ್ನಾನಿಕ ಯೋಹಾನರ ಗೌರವಾರ್ಥ ಅವರಿಗೆ ಜಾನ್ ಎಂದು ಹೆಸರಿಡಲಾಯಿತು. ಬಾಲ್ಯಕಾಲದಿಂದಲೇ ಉದಾರ ಮನಸ್ಸಿನ ವ್ಯಕ್ತಿತ್ವ ಹೊಂದಿದ್ದ ಜಾನ್ ಅವರ ಪಾಲಕರು ದೈನಂದಿನ ಖರ್ಚಿಗಾಗಿ ನೀಡುತ್ತಿದ್ದ ಹಣವನ್ನು ಮಿತವಾಗಿ ವ್ಯಯಿಸಿ ಮಿಕ್ಕ ಹಣವನ್ನು ಬಡಬಗ್ಗರ ನಡುವೆ ಹಂಚುತ್ತಿದ್ದರು. ಸ್ಥಳೀಯವಾಗಿ ಆರಂಭಿಕ ಶಿಕ್ಷಣ ಪಡೆದ ಜಾನ್ ಮುಂದೆ ತಂದೆಯ ಮಾತಿನಂತೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಐಕ್ಸ್-ಎನ್ ಎಂಬಲ್ಲಿಗೆ ಹೋದರು. ಅಲ್ಲಿ ಅವರು ವ್ಯಾಕರಣ, ಕತ್ತಿವರಸೆ, ಕುದುರೆ ಸವಾರಿ ಸೇರಿದಂತೆ ಅಂದಿನ ದಿನಗಳಿಗೆ ಶ್ರೀಮಂತ ಯುವಕರಿಗೆ ತಕ್ಕುದಾದ ಹಲವಾರು ಸಂಗತಿಗಳಲ್ಲಿ ಪಾಂಡಿತ್ಯ ಪಡೆದರು. ಉನ್ನತ ಶಿಕ್ಷಣಕ್ಕೆ ಹೋದಾಗ ಪ್ರತಿ ಶುಕ್ರವಾರ ಅಲ್ಲಿನ ಆಸ್ಪತ್ರೆಗೆ ಭೇಟಿ ಮಾಡಿ ಅಲ್ಲಿದ್ದ ನಿರ್ಗತಿಕ ರೋಗಿಗಳ ಸೇವೆ ಮಾಡುತ್ತಿದ್ದರು. ಮುಂದೆ ಅವರು ಪ್ಯಾರಿಸ್ ನಗರಕ್ಕೆ ಹೋಗಿ ಅಲ್ಲಿ ದೈವಶಾಸ್ತ್ರದ ಅಧ್ಯಯನ ಮಾಡಿದರು ಮತ್ತು ಡಿಸೆಂಬರ್ 1192 ಅಂದರೆ ತಮ್ಮ 32ನೇ ಪ್ರಾಯಕ್ಕೆ ಯಾಜಕ ದೀಕ್ಷೆ ಸ್ವೀಕಾರ ಮಾಡಿದರು ಮತ್ತು ಜನವರಿ 1193 ಅವರು ತಮ್ಮ ಮೊದಲ ಬಲಿಪೂಜೆಯನ್ನು ಅರ್ಪಿಸಿದರು. ಸಂಪ್ರದಾಯ ಹೇಳುವಂತೆ ಆ ಸಮಯದಲ್ಲಿ ಅವರಿಗೆ ದೇವದೂತನೊಬ್ಬನ ಕೈಯನ್ನು ಇಬ್ಬರು ವ್ಯಕ್ತಿಗಳು ಹಿಡಿದಿರುವಂತೆ ದರ್ಶನ ಕಾಣಿಸಿತು. ಅದರಲ್ಲಿ ಒಬ್ಬ ಕ್ರೈಸ್ತ ವ್ಯಕ್ತಿಯಾಗಿದ್ದು ಆತ ಗುಲಾಮನ ರೀತಿ ಕಾಣಿಸುತ್ತಿದ್ದ, ಇನ್ನೊಬ್ಬ ಮೂರ್ ಸೈನಿಕನಾಗಿದ್ದ. ಆ ದೇವದೂತನು ಶ್ವೇತ ವಸ್ತ್ರವನ್ನು ಧರಿಸಿದ್ದು ಆತನ ಎದೆಯ ಭಾಗದಲ್ಲಿ ನೀಲಿ ಕೆಂಪು ಬಣ್ಣದ ಶಿಲುಬೆಯ ಆಕಾರವಿತ್ತು. ಆ ಹೊತ್ತಿಗೆ ಮೂರ್ ಆಡಳಿತವು ಕ್ರೈಸ್ತರ ನಾಶಕ್ಕೆ ಕೈ ಹಾಕಿತ್ತು. ಈ ದರ್ಶನದ ಮೂಲಕ ದೇವರು ತಮ್ಮನ್ನು ಮೂರುಗಳಿಂದ ಕ್ರೈಸ್ತರನ್ನು ರಕ್ಷಿಸುವ ಕಾರ್ಯಕ್ಕೆ ಕರೆದೊಯ್ಯುತ್ತಿದ್ದಾರೆ ಎನ್ನುವುದನ್ನು ಜಾನ್ ಮನಗಂಡರು. ಆ ಕಾರ್ಯಕ್ಕೆ ಹೊರಡುವ ಮುನ್ನ ಸಾಕಷ್ಟು ಆಧ್ಯಾತ್ಮಿಕ ತಯಾರಿ ಅಗತ್ಯ ಎನ್ನುವುದನ್ನು ಅರಿತಿದ್ದ ಜಾನ್ ಅದಕ್ಕಾಗಿ ಉಪವಾಸ, ಪ್ರಾರ್ಥನೆ, ಧ್ಯಾನ, ಏಕಾಂತದ ಬದುಕಿಗೆ ಮೊರೆ ಹೋದರು. ಅದಕ್ಕಾಗಿ ಮಿಯಕ್ಸ್ ಧರ್ಮಕ್ಷೇತ್ರದ ಗ್ಯಾಂಡಲು ಎಂಬಲ್ಲಿ ದಟ್ಟ ಅರಣ್ಯದಲ್ಲಿ ಮಠವನ್ನು ಸ್ಥಾಪಿಸಿ ಜೀವಿಸುತ್ತಿದ್ದ ಫೆಲಿಕ್ಸ್ ವ್ಯಾಲೋಯಿಸ್ ಎಂಬ ಕ್ರೈಸ್ತ ಸನ್ಯಾಸಿಯ ಬಳಿ ಹೋಗಿ ಆಧ್ಯಾತ್ಮಿಕ ಮಾರ್ಗದರ್ಶನ ಬೇಡಿದರು. ಹೀಗೆ ಹಲವು ದಿನಗಳನ್ನು ಅವರೊಂದಿಗೆ ಕಳೆದರು. ಹೀಗಿರುವಾಗ ಒಂದು ದಿನ ಫೆಲಿಕ್ಸ್ ಅವರ ಜೊತೆ ಜಾನ್ ನಡೆಯುತ್ತಿರುವಾಗ ಅವರು ಇನ್ನೊಂದು ದರ್ಶನ ಕಂಡರು. ಅದರಲ್ಲಿ ತೊರೆಯೊಂದರ ಪಕ್ಕದಲ್ಲಿ ಜಿಂಕೆಯೊಂದು ಕಾಣಿಸಿತು. ಅದರ ಕೊಂಬುಗಳ ನಡುವೆ ಕೆಂಪು ಹಾಗೂ ನೀಲಿ ಬಣ್ಣದ ಶಿಲುಬೆಯನ್ನು ಕಂಡರು. ಈ ಸಮಯದಲ್ಲಿ ಅವರು ತಮಗೆ ಹಿಂದೊಮ್ಮೆ ಕಂಡಿದ್ದ ದರ್ಶನ ಮತ್ತು ಅದರಿಂದ ತಮಗೆ ಕ್ರೈಸ್ತರನ್ನು ಗುಲಾಮಗಿರಿಯಿಂದ ರಕ್ಷಿಸುವ ವಿಚಾರದಲ್ಲಿ ಉಂಟಾದ ಪ್ರೇರಣೆಯ ಕುರಿತು ಜಾನ್ ಫೆಲಿಕ್ಸ್ ಅವರ ಜೊತೆಗೆ ಚರ್ಚಿಸಿದರು. ಫೆಲಿಕ್ಸ್ ಜಾನರ ಯೋಜನೆಗೆ ಬೆಂಬಲ ನೀಡಿದರು. ಅದರಂತೆ ಗುಲಾಮಗಿರಿಯಿಂದ ಕ್ರೈಸ್ತರನ್ನು ಬಿಡಿಸುವ ಸಲುವಾಗಿ ಪರಮತ್ರಿತ್ವದ ಹೆಸರಿನಲ್ಲಿ ಹೊಸದೊಂದು ಧಾರ್ಮಿಕ ಸಭೆ ಸ್ಥಾಪಿಸಿದರು ಮತ್ತು ಆ ಧಾರ್ಮಿಕ ಸಭೆಗೆ ಮಾನ್ಯತೆ ಪಡೆಯಲು 1197 ರೋಮ್ ನಗರಕ್ಕೆ ಹೊರಟರು. ಜಾನ್ ಅವರ ಉದ್ದೇಶವನ್ನು ಗ್ರಹಿಸಿದ ಜಗದ್ಗುರು 3ನೇ ಇನ್ನೋಸೆಂಟರು
ಸಭೆಗೆ ಪ್ರಾಥಮಿಕ ಮಾನ್ಯತೆ ನೀಡಿದರು. ಮುಂದೆ 1209ರಲ್ಲಿ ಇದಕ್ಕೆ ಪೂರ್ಣ ಮಾನ್ಯತೆ ಸಿಕ್ಕಿತು. ಈ ಸಭೆಯ ಉಡುಪು ಶ್ವೇತವರ್ಣದ್ದಾಗಿದ್ದು, ದೇವದೂತನ ಎದೆಯ ಮೇಲೆ ಇದ್ದಂತೆಯೇ ಆ ವಸ್ತ್ರದಲ್ಲೂ ಎದೆಯ ಭಾಗದಲ್ಲಿ ನೀಲಿ ಕೆಂಪು ಬಣ್ಣದ ಶಿಲುಬೆಯ ಚಿತ್ರವನ್ನು ಹೊಂದಿತು. ಹಲವಾರು ಪ್ರವಚನಗಳನ್ನು ಫ್ರಾನ್ಸ್ ದೇಶದ ಉದ್ದಗಲಕ್ಕೂ ನೀಡಿದ ಜಾನ್ ಆ ಮೂಲಕ ಬಹಳಷ್ಟು ಜನರನ್ನು ಆಧ್ಯಾತ್ಮಿಕವಾಗಿ ಶ್ರದ್ಧೆಗೊಳಿಸಿದರು. ಈ ಸಭೆಯ ಮೊದಲ ಮಠ ಉತ್ತರ ಪ್ಯಾರಿಸ್ಸಿನ ಸೇಫ್ರೈಡ್ ಎಂಬಲ್ಲಿ ಸ್ಥಾಪನೆಯಾಯಿತು. ಮೊದಲು ಇಲ್ಲಿ ಫೆಲಿಕ್ಸ್ ಅವರ ಮಠವಿತ್ತು. 1201ರಲ್ಲಿ ಈ ಸಭೆಯು ಮೊದಲ ಬಾರಿಗೆ ಗುಲಾಮರನ್ನು ಬಂಧನ ಮುಕ್ತಗೊಳಿಸಿತು. ಈ ರೀತಿ ಗುಲಾಮರನ್ನು ಬಿಡಿಸಲು ಸಾಕಷ್ಟು ಹಣದ ಅಗತ್ಯವಿತ್ತು. ಹೀಗಾಗಿ ಅವರು ನಿಧಿ ಸಂಗ್ರಹಕ್ಕೆ ಮುಂದಾದರು ಮತ್ತು ದಾನಿಗಳ ಮನಸ್ಸನ್ನು ಉದಾರಗೊಳಿಸಲು ಹಾಗೂ ತಮಗೆ ನಿಧಿ ಸಿಗಲೆಂದು ಮರಿಯಮ್ಮನವರ ಬಳಿ ಪ್ರಾರ್ಥಿಸಿದರು ಮತ್ತು ಅವರಿಗೆ ಅಗತ್ಯವಿದ್ದ ಹಣ ದೊರಕಿತು. ಹೀಗಾಗಿ ಅವರು ಮೇರಿ ಮಾತೆಗೆ ಅವರ್ ಲೇಡಿ ಆಫ್ ರೆಮಿಡಿ ಎಂಬ ಹೆಸರು ನೀಡಿದರು. ಇದೇ ಕಾರಣದಿಂದ ಮೇರಿ ಮಾತೆ ಜಾನ್ ಅವರಿಗೆ ಹಣದ ಚೀಲ ಹಸ್ತಾಂತರ ಮಾಡುವಂತೆ ಇವರ ಚಿತ್ರವನ್ನು ಚಿತ್ರಿಸಲಾಗುತ್ತದೆ. ಈ ರೀತಿ ಹಣವನ್ನು ಸಂಗ್ರಹಿಸಿ ಟ್ಯುನೀಷಿಯಾಗೆ ಹಲವು ಬಾರಿ ತೆರಳಿದ ಜಾನ್ ಅಲ್ಲಿ ಪ್ರತಿ ಬಾರಿ ಹೋದಾಗಲೂ ಕನಿಷ್ಠ 100 ಮಂದಿ ಕ್ರೈಸ್ತರನ್ನು ಗುಲಾಮಗಿರಿಯಿಂದ ಬಿಡಿಸಿದರು. ಇದೇ ರೀತಿ ಒಮ್ಮೆ ಟ್ಯುನೀಷಿಯಾಗೆ ತೆರಳಿದಾಗ ಮಾರ್ಗ ಮಧ್ಯೆ ಅವರ ಮೇಲೆ ಕಳ್ಳರು ದಾಳಿ ಮಾಡಿ ಅವರಲ್ಲಿದ್ದ ಹಣ ಹಾಗೂ ದಿಕ್ಸೂಚಿ ಎಲ್ಲವನ್ನೂ ಕದ್ದೊಯ್ದರು. ಆಗಲೂ ವಿಚಲಿತರಾಗದ ಜಾನ್ ಮೇರಿ ಮಾತೆಯ ಪಾದಕ್ಕೆ ಶರಣಾಗಿ ಪ್ರಾರ್ಥಿಸಿದರು. ಈ ವೇಳೆ ಅವರ ಸಹಾಯಕ್ಕೆ ಬಂದ ಮರಿಯಮ್ಮನವರು ಜಾನ್ ಅವರನ್ನು ಸುರಕ್ಷಿತವಾಗಿ ಟ್ಯುನೀಷಿಯಾಗೆ ತಲುಪುವಂತೆ ಮಾಡಿದರು. ಈ ರೀತಿ ಕ್ರೈಸ್ತರನ್ನು ಗುಲಾಮಗಿರಿಯಿಂದ ರಕ್ಷಿಸಲು ತಮ್ಮ ಜೀವನ ಮುಡುಪಿಟ್ಟಿದ್ದ ಜಾನ್ ಮಾತಾ 1213ರ ಡಿಸೆಂಬರ್ 17ರಂದು ರೋಮ್ ನಗರದ ಸಿಸಿಲಿಯನ್ ಬೆಟ್ಟದ ಮೇಲಿನ ಮಠದಲ್ಲಿ ತಮ್ಮ 53ನೇ ವಯಸ್ಸಿಗೆ ಕೊನೆಯ ಉಸಿರೆಳೆದರು. ಇವರ ಮಹೋತ್ಸವವನ್ನು ಪವಿತ್ರ ಸಭೆಯು ಡಿಸೆಂಬರ್ 17ರಂದು ಆಚರಣೆ ಮಾಡುತ್ತದೆ. ಎಲ್ಲ ಮನುಷ್ಯರನ್ನು ನಮ್ಮಂತೆಯೇ ನೋಡಿ ಗೌರವಿಸಿ ಅವರ ಹಿತ ಕಾಯಲು ಬೇಕಾದ ವಿಶಾಲ ಮನಸ್ಸನ್ನು ನಮಗೆ ನೀಡುವಂತೆ ಸಂತ ಜಾನ್ ಮಾತಾ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ. ಆಮೇನ್.